ಇದು ಚೆಕ್ ಮೇಟ್ ಇನ್ ಟು ಮೂವ್ಸ್, ವೈಟ್ ಟು ಪ್ಲೇ. ಈಗ ಬ್ಲ್ಯಾಕ್ ಕಿಂಗಿಗೆ ಸದ್ಯಕ್ಕೆ ಎಲ್ಲಿಗೂ ಜಾಗ ಇಲ್ಲ ಹೋಗ್ಲಿಕ್ಕೆ. ಕಿಂಗ್ D6 ಅಥವಾ ಆಗಲಿ ಅಥವಾ ಈ D7 ಆಗಲಿ ಅಥವಾ E8 ಆಗಲಿ ಹೋಗೋ ಜಾಗ ಇಲ್ಲ. F6 ಸ್ಕ್ವೇರ್ ಒಂದು ಇದೆ, ಅದರೊಳಗೂ ಮತ್ತೆ ನೈಟ್ ಬೇರೆ ಅಟ್ಯಾಕ್ ಮಾಡಿದೆ ಕ್ವೀನ್ ಮೇಲೆ, ನೈಟ್ ಮೇಲೆ ಅಟ್ಯಾಕ್ ಮಾಡಿದೆ. ಇಲ್ಲಿ ಕ್ವೀನ್ ಇಂದ ನಾವು E6 ಪಾನ್ ಹೊಡೆಯಕ್ ಬಂದಿದ್ರೆ ಚೆಕ್ ಮೇಟ್ ಆಗ್ತಿತ್ತು. ಆದ್ರೆ ಕ್ವೀನ್ ಇಂದ E6 ಹೊಡೆದ್ರೆ ಪಾನ್ F7 ಪಾನ್ ಇಂದ ಅವನು ಕ್ವೀನ್ ಹೊಡೆದು ಬಿಡ್ತಾನೆ ಅಲ್ವಾ. ಅದಕ್ಕೆ ಈ F7 ಪಾನ್ ಇಲ್ಲದೆ ಇದ್ರೆ ನಾವು ಹೊಡಿಬೋದಿತ್ತು. ಈಗ ಕ್ವೀನ್ ಇಂಟು E6 ಹೊಡೆದ್ರೆ ಚೆಕ್ ಮೇಟ್ ಆಗ್ತಿತ್ತು. ಅದಕ್ಕೆ ಏನ್ ಮಾಡ್ತಾನೆ ವೈಟ್ ಇಲ್ಲಿ ಆ ಕ್ವೀನ್ ವಾಪಸ್ ತಗೊಳೋದಿಲ್ಲ, ಕ್ಯಾದ್ಲಿಂಗು ಮಾಡೋದಿಲ್ಲ ಅಲ್ವಾ. ಕ್ವೀನ್ ಹೋಗ್ತಾ ಇದೆ, ಈಗ ನೈಟ್ ಇಟ್ಟು ಹೊಡಿತಾ ಇದ್ದಾನೆ. ಅದಕ್ಕೆ ಮಾಡ್ತಾನೆ ಅವನು ವೈಟ್ ಬಿಷಪ್ ತಗೊಂಡು ಹೋಗಿ G5 ಚೆಕ್ ಕೊಡ್ತಾನೆ. ಬಿಷಪ್ G5 ಚೆಕ್. ಕಿಂಗಿಗೆ ಚೆಕ್ ಬಂದಿದೆ. ಕಿಂಗ್ ಎಲ್ಲೂ ಮೂವ್ ಮಾಡಿ ಚೆಕ್ ನ ತಪ್ಪಿಸೋಣಕ್ಕಾಗಲ್ಲ. ಬೈ ಮೂವಿಂಗ್ ಅವೇ ಮೂಲಕ ಅಂದ್ರೆ ಕಿಂಗ್ ಬೇರೆ ಕಡೆ ಹೋಗಿ ಚೆಕ್ ನ ತಪ್ಪಿಸೋಣಕ್ ಆಗ್ತಿಲ್ಲ. ಅದಕ್ಕೆ ಓನ್ಲಿ ಒನ್ ಮೂವ್ ಲೆಫ್ಟ್ ಈಸ್ F6. ಪಾನ್ F6 ಹಾಕಿ ಅವನು ಚೆಕ್ ನ ತಪ್ಪಿಸ್ಕೊಬಹುದು. ಈಗ ಪಾನ್ F6 ಬಂದಾಗ ಇದಕ್ಕೆ ಸಪೋರ್ಟ್ ಹೋಗ್ಬಿಡ್ತು, E6 ಪಾನಿಗೆ ಸಪೋರ್ಟ್ ಹೋಯ್ತು. ಈಗ ಕ್ವೀನ್ ಇಂಟು E6 ಹೊಡೆದ್ರೆ ಇದಕ್ಕೆ ಚೆಕ್ ಮೇಟ್. ಹೀಗೆ 2 ಮೂವ್ಸ್ ಅಲ್ಲಿ ನಾವು ಚೆಕ್ ಮೇಟ್ ಮಾಡಬಹುದು. ಈ ಪ್ರಾಬ್ಲಮ್ ಅಲ್ಲಿ ವೈಟ್ ಟು ಪ್ಲೇ, ಬ್ಲಾಕ್ ಕಿಂಗ್ 2 ಮೂವ್ ಅಲ್ಲಿ ಚೆಕ್ ಮೇಟ್ ಮಾಡಬೇಕು. ಇಲ್ಲಿ ಡಿಸ್ಕವರ್ಡ್ ಚೆಕ್ ಕೊಟ್ಟು ಚೆಕ್ ಮೇಟ್ ಮಾಡ್ತಾನೆ. ಈಗ ನೋಡಿ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಬೇಕು, ಈ ಬಿಷಪ್ F6 ಅಲ್ಲಿ ಇಟ್ಟು ಈ C8 ರೂಕ್ ಇಂದ ಇಲ್ಲಿ ಚೆಕ್ ಕೊಟ್ರೆ ಮೇಟ್ ಆಗ್ತಿದೆ, ಕಿಂಗಿಗೆ ಎಲ್ಲೂ ಜಾಗ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಇವನು ಬಿಷಪ್ F6 ಇಟ್ಟು ಡಿಸ್ಕವರ್ಡ್ ಚೆಕ್ ಕೊಡ್ತಾನೆ. ಡಿಸ್ಕವರ್ಡ್ ಚೆಕ್ ಅಂದ್ರೆ ಈ ರೂಕ್ B7 ರೂಕ್ ಇಂದ ಕಿಂಗಿಗೆ ಚೆಕ್ ಬಂತು. ಹಾಗಾಗಿ ಇಲ್ಲಿ ಅವನು ರೂಕ್ ಇಂದ ರೂಕ್ ಕೊಡದೆ ಚೆಕ್ ನ ತಪ್ಪಿಸ್ಕೊಬಹುದು. ರೂಕ್ ಇಂದ ರೂಕ್ ಕೊಡದೆ ಚೆಕ್ ತಪ್ಪಿಸ್ಕೊಂಡ್ರೆ ಈಗ ಬಿಷಪ್ ಸಪೋರ್ಟ್ ಅಲ್ಲಿ ಈ C8 ರೂಕು H8 ಬರ್ತಿದೆ. H8 ಕೊಟ್ರೆ ಈಗ ಚೆಕ್ ಮೇಟ್. ಇದು 2 ಮೂವ್ಸ್ ಮೇಟ್. ಅಥವಾ ಈ ಬಿಷಪ್ ಇಲ್ಲಿ ಚೆಕ್ ಕೊಟ್ಟಾಗ, ಬಿಷಪ್ F6 ಡಿಸ್ಕವರ್ಡ್ ಚೆಕ್ ಕೊಟ್ಟಾಗ ಅವನು ರೂಕ್ ಇಂದ ರೂಕ್ ಕೊಡಿದಲೆ ನೈಟ್ ನ D7 ಇಟ್ರೆ D7 ಬರ್ತಿದೆ. ಇಲ್ಲಿ ಬಿಷಪ್ ಮೇಲೆ ಅಟ್ಯಾಕ್ ಮತ್ತೆ ರೂಕ್ ಇಂದ ರೂಕ್ ಮೇಲೆ ಅಟ್ಯಾಕ್ ಆಗಿದೆ. ಆದ್ರೂ ಸಹ ಇನ್ನು ಚೆಕ್ ಮೇಟ್ ಆಗ ತಪ್ಸಕ್ಕಾಗಲ್ಲ. ಯಾಕಂದ್ರೆ ಈಗ ಬಿಷಪ್ ಸಪೋರ್ಟ್ ಅಲ್ಲಿ ರೂಕ್ ತಗೊಂಡೋಗಿ H8 ಚೆಕ್ ಕೊಟ್ಬಿಡ್ತಾನೆ. ಈಗ ನೋಡಿ ಕಿಂಗ್ ಇಂದ ರೂಕ್ ಕೊಡೋಕ್ಕಾಗಲ್ಲ, ಬಿಷಪ್ ಸಪೋರ್ಟ್ ಇದೆ. ಕಿಂಗ್ G7 ಬರಕ್ಕಾಗಲ್ಲ, ಬಿಷಪ್ ಕವರ್ ಮಾಡಿದೆ ಡಯಾಗ್ನಲ್. H6 ಅಂತೂ ಮೊದಲೇ ಬರಕ್ಕಾಗಲ್ಲ, ರೂಕ್ ಇದೆ. ಹೀಗೆ ನಾವು 2 ಮೂವ್ಸ್ ಅಲ್ಲಿ ಚೆಕ್ ಮೇಟ್ ಮಾಡಬಹುದು. ಸಹ ವೈಟ್ ಟು ಪ್ಲೇ ಚೆಕ್ ಮೇಟ್ ಇನ್ 2 ಮೂವ್ಸ್ ಈಸಿ ಇದೆ. 2 ಚೆಕ್ ಕೊಡ್ಬೇಕು ಕಿಂಗಿಗೆ ಅಲ್ವಾ. ರೂಕ್ ಇಂದ ನಾವು ಕಿಂಗ್ ಹೊಡೆದು ಚೆಕ್, ಬಿಷಪ್ ಹೊಡೆದು ಚೆಕ್ ಕೊಟ್ರೆ, ರೂಕ್ ಇಂದ ನಾವು ಬಿಷಪ್ ಹೊಡೆದು ಚೆಕ್ ಕೊಟ್ರೆ ಅವನು ಕಿಂಗ್ ಇಂದ ಬಿಷಪ್ ಹೊಡಿತಾನೆ ಅಲ್ವಾ. ಪಾನ್ ಪುಷ್ ಮಾಡಿ ಚೆಕ್ ಕೊಡ್ಬೋದು, ಕಿಂಗ್ ಬೇರೆ ಹೋಗ್ತಾನೆ, ಪಾನ್ ಪ್ರಮೋಟ್ ಮಾಡೋದು. ಆದ್ರೆ ನಿಧಾನಕ್ಕೆ ಚೆಕ್ ಮೇಟ್ ಆಗುತ್ತೆ. ಇದು 2 ಮೂವ್ಸ್ ಅಲ್ಲಿ ಆಗೋದಿಲ್ಲ. ಇಲ್ಲಿ 2 ಮೂವ್ಸ್ ಅಲ್ಲಿ ಚೆಕ್ ಮೇಟ್ ಮಾಡ್ಬೇಕಲ್ವಾ. ಈ ಕಿಂಗ್ ಏನಾರ H8 ಸ್ಕ್ವೇರ್ ಅಲ್ಲಿ ಇದ್ದಿದ್ರೆ ನಾವು ರೂಕ್ ಇಂದ ಬಿಷಪ್ ಹೋದ್ರೆ ಚೆಕ್ ಮೇಟ್ ಆಗ್ತಿದೆ. ಹಾಗಾಗಿ ಈ ಕಿಂಗ್ ನ ನಾವು H8 ಸ್ಕ್ವೇರ್ ಗೆ ಕಳಿಸ್ಬೇಕು, ಅಲ್ಲಿಗೆ ಹೋಗಂಗ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಪಾನ್ ಪುಷ್ ಮಾಡಿ H7 ಚೆಕ್ ಕೊಡ್ತಾನೆ. H7 ಚೆಕ್ ಗೆ ಕಿಂಗಿಗೆ G7 ಇಲ್ಲ, ಕಿಂಗ್ F7 ಇಲ್ಲ. ಕಿಂಗ್ ಪಕ್ಕ ಕಿಂಗ್ ಇಡಕ್ ಬರಲ್ಲ, ಕಿಂಗ್ ಇಲ್ಲಿ ಇಡಕ್ ಬರಲ್ಲ. ಅವ್ನು ಫೋರ್ಸ್ಫುಲಿ H8 ಹೋಗ್ಲೇಬೇಕು. H8 ಹೋದಾಗ ಈಗ ರೂಕ್ ಇಂಟು F8 ಚೆಕ್ ಕೊಡ್ತಾನೆ. ಈಗ ಮೇಟ್. ಕಿಂಗಿಗೆ ನೋಡಿ ಬ್ಲಾಕ್ ಕಿಂಗಿಗೆ ಎಲ್ಲೂ ಜಾಗ ಇಲ್ಲ, ಎಲ್ಲ ಕಡೆ ಕವರ್ ಆಗಿದೆ. ಇದಕ್ಕೆ